ಈ ಬಿಹಾರ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಆ ಮುಂದುವರಿಬೇಕು ಅಂದ್ರಿಗಿನ ಏನ್ ಮಾಡಬೇಕು ಅಂದ್ರಿಗಿನ ಕೇವಲ ಬಿಹಾರ ಚುನಾವಣೆಗಳು ಒಂದೇನ, ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದಾವ, ಕೇರಳ ಚುನಾವಣೆಗಳಿದಾವ, ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳಿದಾವ. ಇವತ್ತು ಸಾಕಷ್ಟು ಚುನಾವಣೆಗಳಿರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು, ಎಲ್ಲ ಚುನಾವಣೆಗಳಿಗೆ ಬೇಕಾದಂತ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಬಿಹಾರ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಆ ಮುಂದುವರಿಬೇಕು ಅಂದ್ರಿಗಿನ ಏನ್ ಮಾಡಬೇಕು ಅಂದ್ರಿಗಿನ ಕೇವಲ ಬಿಹಾರ ಚುನಾವಣೆಗಳು ಒಂದೇನ, ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದಾವ, ಕೇರಳ ಚುನಾವಣೆಗಳಿದಾವ, ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳಿದಾವ. ಇವತ್ತು ಸಾಕಷ್ಟು ಚುನಾವಣೆಗಳಿರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು, ಎಲ್ಲ ಚುನಾವಣೆಗಳಿಗೆ ಬೇಕಾದಂತ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ.